ಯೋಗಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾಯ ಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಗಣಿತಃ. ಈಗ ಇಲ್ಲಿ ಅಕ್ಷರವನ್ನು ಇವಾಗ ಹೇಳ್ತಾ ಇದ್ದೇನೆ. ಅಕ್ಷರ ಅಂತಂದರೆ ಇಲ್ಲಿ ಯಾವುದು ನಾಶವಾಗೋದಿಲ್ವೋ ಅದು, ಯಾವುದು ಯಾವಾಗಲೂ ಇರುತ್ತೋ ಅದು. ಹೀಗಾಗಿ ಈ ಅಕ್ಷರ ಅನ್ನುವಂತಹ ಒಂದು ಪರಬ್ರಹ್ಮನ ಸ್ವರೂಪ ಇದೆಯಲ್ಲ, ಅದನ್ನೇ ಅಧಿಭೂತ, ಅದನ್ನೇ ಅಧಿಭಾವ, ಅಧಿಯಜ್ಞ ಅಂತ ಎಲ್ಲದನ್ನು ಹೇಳುವುದು ಅನ್ನೋದನ್ನು ಇವಾಗ ಭಗವಂತ ಅವನಿಗೆ ವಿಶದವಾಗಿ ತಿಳಿಸೋದಕ್ಕೆ ಇಲ್ಲಿ ಆರಂಭ ಮಾಡ್ತಾ ಇದ್ದಾನೆ. ಭೂತಭಾವೋದ್ಭವಕರೋ ವಿಸರ್ಗ, ಇದು ಭೂತಭಾವ ಎಲ್ಲವನ್ನೂ ಕೂಡ ಇದರಿಂದಲೇ ಸೃಷ್ಟಿಯಾಗುವುದು, ಅದರಿಂದಲೇ ಲಯ ಹೊಂದುವುದು. ಅಂತಹದ್ದೇ ಅಧಿಭೂತ, ಅಂತಹದ್ದೇ ಅಧಿಭಾವ, ಅಂತಹದ್ದೇ ಅಧಿಯಜ್ಞ. ಅದನ್ನು ಧ್ಯಾನ ಮಾಡುವುದೇ ಅದೇ ಅಧಿಯಜ್ಞ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷ. ಇಂದು 19ನೇ ತಾರೀಕು ಮಂಗಳವಾರ, ತೃತೀಯ ತಿಥಿ ಹಾಗೂ ಇಂದು ಮೃಗಶಿರ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಮೃಗಶಿರ ನಕ್ಷತ್ರದಲ್ಲಿ ಅಧಿಪತ್ಯ ಇವತ್ತು ಕುಜನದ್ದು. ಹೀಗಾಗಿ ಇವತ್ತು ಸ್ವಲ್ಪ ಮನಸ್ಸಿಗೆ ಹೆಚ್ಚಿನದಾದಂತಹ ಹುರುಪು ಇರುತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳಬೇಕು. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರದ ತಾಪತ್ರಯಗಳು ಕಾಡಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ನಿಮ್ಮ ಬಂಧು ಬಾಂಧವರ ಜೊತೆ ದೊಡ್ಡದಾದಂತಹ ಒಂದು ಪಿಕ್ನಿಕ್ ಅಥವಾ ವಿಹಾರ ಕೂಟವನ್ನು ನೀವು ಕುರಿತು ಹೋಗಬಹುದು. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ನೀವು ಯೋಚನೆ ಕೆಲಸಗಳನ್ನು ಮಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ಬಹಳ ಶಕ್ತಿಯುತವಾಗಿ ಮನೆಯ ಕೆಲಸಗಳನ್ನು, ಅಂದರೆ ಏನೇನು ವಸ್ತುಗಳನ್ನು ಆ ಕಡೆ ಈ ಕಡೆ ಸರಿಸೋದಾಗಲಿ ಅಥವಾ ಮನೆಯಲ್ಲಿ ದೊಡ್ಡದಾದಂತಹ ವಸ್ತುಗಳನ್ನು ತಂದಿಡೋದಾಗಲಿ, ವ್ಯಾಯಾಮ ರೀತಿಯಲ್ಲಿ ಇರುವಂತಹ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯಲ್ಲಿ ಮನಸ್ಸಿಗೆ ಕ್ಲೇಶ ಕಾಡ್ತಾ ಇರುತ್ತೆ, ಬಹಳ ಹಿಂಸೆ ಆಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮನಸ್ಸು ತಿಳಿಯಾಗಿ ಬಹಳನೇ ಒಳ್ಳೆಯ ರೀತಿಯಲ್ಲಿ ನೀವು ಹುರುಪನ್ನು ಪಡ್ಕೊಳ್ತೀರಿ. ಕರ್ಕರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲವೂ ಕುಸಿದು ಬಿತ್ತೇನೋ ಅನ್ನುವಂತಹ ಭಾವನೆ ಪ್ರಾಪ್ತಿಯಾಗಬಹುದು. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ತುಂಬ ಚೆನ್ನಾಗಿದೆ. ಮಧ್ಯಾಹ್ನವಾದ ನಂತರ ಮಿತ್ರರೊಡನೆ ವಿಹಾರ ಕೂಟಕ್ಕೆ ಹೋಗಬಹುದು. ಬಹಳ ಎನರ್ಜೆಟಿಕ್ ಆಗಿ ಬಹಳನೇ ಸಂತೋಷ ಹುರುಪಿನಿಂದ ನೀವು ಮಧ್ಯಾಹ್ನವನ್ನು ಮಿತ್ರರೊಡನೆ ಕಳಿತೀರಿ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಅದೃಷ್ಟದ ಪರೀಕ್ಷೆಗಳು ನಡೀತಾನೆ ಇರುತ್ತೆ. ಮಧ್ಯಾಹ್ನವಾದ ನಂತರ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಯಶಸ್ಸು, ಬಹಳನೇ ಹುರುಪಿನಿಂದ ಎಲ್ಲರ ಜೊತೆಗೂ ಮಾತಾಡಿಕೊಂಡು ಮಧ್ಯಾಹ್ನವಾದ ಮೇಲೆ ನೀವು ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಯೋಚನೆ ಕ್ಲೇಶಗಳು ಮನಸ್ಸನ್ನು ಕಾಡ್ತಾ ಇರುತ್ತೆ. ಮಧ್ಯಾಹ್ನವಾದ ಮೇಲೆ ನಿಮಗೆ ಭಾಗ್ಯೋದಯವಾಗುತ್ತೆ. ಇದರಿಂದ ಸ್ವಲ್ಪ ಮುಖ್ಯವಾದಂತಹ ಕಾರ್ಯಕ್ಷೇತ್ರದ ತಿರುವುಗಳು ನಿಮಗೆ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇದೆ. ಆದರೆ ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲವೂ ಬದಲಾಗಿ ಟರ್ನ್ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಾಗಿ ಬಿಡಬಹುದು. ಒಮ್ಮೆಲೆ ಎಲ್ಲರೂ ಕೂಡ ನಿಮಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಭಾವನೆಯನ್ನು ನೀವು ಪಡೆದುಕೊಂಡು ಬಹಳ ದುಃಖಿತರಾಗಿ ಸಾಧ್ಯತೆಗಳಿರುತ್ತೆ. ಧ್ಯಾನಗಳನ್ನು ಮಾಡಬೇಕು. ಧನು ರಾಶಿಯವರಿಗೆ ಇವತ್ತು ಸಂಪೂರ್ಣವಾದಂತಹ ದಿನ ಉತ್ತಮವಾಗಿದೆ. ಮಧ್ಯಾಹ್ನವಾದ ಮೇಲೆ ನಿಮ್ಮ ಪ್ರೀತಿ ಪಾತ್ರರಿಂದ ಸಹಕಾರಗಳು ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ತೊಂದರೆ ಹಾಗೂ ಹಣಕಾಸಿನ ವಿಚಾರ, ಆಸ್ತಿ, ಪ್ರೇಮ, ಪ್ರೀತಿ ಪ್ರಕರಣಗಳಲ್ಲಿ ಮನಸ್ಸಿಗೆ ಕ್ಲೇಶ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಮಧ್ಯಾಹ್ನವಾದ ಮೇಲೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನೆಯ ಜವಾಬ್ದಾರಿಗಳು ಹಾಗೂ ನಾನಾ ರೀತಿಯ ತೊಂದರೆಗಳು ನಿಮಗೆ ನಡೀತಾ ಇರುತ್ತೆ ಮನಸ್ಸಿನಲ್ಲಿ. ಮಧ್ಯಾಹ್ನವಾದ ಮೇಲೆ ಹೂಡಿಕೆ ಇತ್ಯಾದಿಗಳ ಬಗ್ಗೆ, ಮಕ್ಕಳ ವಿಚಾರದ ಬಗ್ಗೆ ಗಮನವನ್ನು ನೀವು ಹರಿಸಬಹುದು. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮಾಧ್ಯಮದಲ್ಲಿ ಎಲ್ಲ ಕಡೆಗೂ ನಿಮಗೆ ಬಹಳ ಒಳ್ಳೆಯ ಪ್ರತಿಕ್ರಿಯೆಗಳು ಪ್ರಾಪ್ತಿಯಾಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಮನಸ್ಸಿಗೆ ಒಮ್ಮೆಲೆ ತೊಂದರೆ ಆಗಬಹುದು. ತಾಯಿಯ ಆರೋಗ್ಯ ಇತ್ಯಾದಿ ಸಮಸ್ಯೆಗಳು, ಕುಟುಂಬದ ಸಮಸ್ಯೆ, ಸಾಂಸಾರಿಕ ಸಮಸ್ಯೆಗಳಿಂದ ಸ್ವಲ್ಪ ಕ್ಲೇಶವಾಗಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳನ್ನು ಬರೆದು ಅಭ್ಯಾಸ ಮಾಡೋದ್ರಿಂದ ಭಗವಂತ ಬಹಳನೇ ಪ್ರೀತನಾಗ್ತಾನೆ, ನಮ್ಮ ಜನ್ಮಾಂತರದ ಪಾಪವನ್ನು ಕಳಿತಾನೆ. ಶುಭಮಸ್ತು. ಶ್ರೀಕೃಷ್ಣ ಜಯ.